ಮಂಗಳೂರಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಎಲ್ಲ ಪೀಸ್ ಅನೈತಿಕ ಚಟುವಟಿಕೆಯ ಆರೋಪ ಸಲೂನ್ಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ. ಮಂಗಳೂರಲ್ಲಿ ಮತ್ತೆ ನೈತಿಕ ಪೊಲೀಸ್ಗಿರಿ ಅನೈತಿಕ ಚಟುವಟಿಕೆಯ ಆರೋಪ ಸಲೂನ್ಗೆ ನುಗ್ಗಿ ದಾಂಧಲೆ ಮಾಡಿರೋದು. ಬೆಜೈನ ಕೆಎಸ್ಆರ್ಟಿಸಿ ಬಳಿಯ ಮಸಾಜ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿದೆ. ಪ್ರಸಾದ್ ಅತ್ತಾವರ್ ನೇತೃತ್ವದ ರಾಮಸೇನೆಯಿಂದ ಸಲೂನ್ ಮೇಲೆ ದಾಳಿ ಮಾಡಿರೋದು. ಸಲೂನ್ನಲ್ಲಿದ್ದ ಪೀಠೋಪಕರಣಗಳು ಗಾಜುಗಳು ಪುಡಿಯಾಗಿದ್ದಾವೆ. ಕಲರ್ಸ್ ಹೆಸರಿನ ಮಸಾಜ್ ಪಾರ್ಲರ್ಗಳ ಮೇಲೆ ದಾಳಿಯಾಗುತ್ತೆ. ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಗರಾದ್ಯಂತ ಇರುವಂತಹ ಮಸಾಜ್ ಸೆಂಟರ್ಗಳನ್ನು ಮುಚ್ಚೋದಕ್ಕೆ ಸಂಘಟನೆಯವರು ಆಗ್ರಹಿಸೋದು. ನೋಡಿ, ಮಸಾಜ್ ಸೆಂಟರ್ ಮೇಲೆ ದಾಳಿಯಾಗಿದೆ. ಮತ್ತೆ ನೈತಿಕ ಪೊಲೀಸ್ಗಿರಿ. ಮಂಗಳೂರಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ ಈ ಮಸಾಜ್ ಪಾರ್ಲರ್ ಅಲ್ಲಿ ಅನ್ನುವ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತಂತೆ. ಹಾಗಾಗಿ ಬಿಜೈನ ಕೆಎಸ್ಆರ್ಟಿಸಿ ಬಳಿ ಇರುವಂತಹ ಕಲರ್ಸ್ ಅನ್ನುವಂತಹ ಮಸಾಜ್ ಸೆಂಟರ್ ಮೇಲೆ ದಾಳಿಯಾಗಿದೆ. ರಾಮಸೇನೆಯಿಂದ ಆಗಿರುವಂತಹ ದಾಳಿ ಗಮನಿಸ್ತಾ ಇದ್ದೀವಿ. ದಾಳಿಯಲ್ಲಿ ಆ ಕಲರ್ಸ್ ಅನ್ನುವಂತಹ ಮಸಾಜ್ ಪಾರ್ಲರ್ ಪುಡಿಯಾಗಿದೆ. ಪೀಸ್ ಮಾಡಿದ್ದಾರೆ ರಾಮಸೇನೆಯ ಕಾರ್ಯಕರ್ತರುಗಳು. ಮತ್ತೊಂದು ಕಡೆ ಆ ಮಸಾಜ್ ಪಾರ್ಲರ್ನ ಒಳಗಡೆ ಕಾಂಡೂಮ್ ಕೂಡ ಪತ್ತೆಯಾಗಿದೆ. ಗಮನಿಸಬಹುದು, ಅದನ್ನ ತೋರಿಸ್ತಾ ಇದ್ದಾರೆ ರಾಮಸೇನೆಯವರು. ಅದನ್ನ ತೋರಿಸ್ತಾ ಇದ್ದಾರೆ ಮಸಾಜ್ ಪಾರ್ಲರ್ ಅವರಿಗೆ. ಏನಿದು ಮಸಾಜ್ ಪಾರ್ಲರ್ ಅಲ್ಲಿ ಕಾಂಡೂಮ್ ಯಾಕೆ ಬರುತ್ತೆ ಅಂತ ಹೇಳ್ಬಿಟ್ಟು, ಕಲರ್ಸ್ ಅನ್ನುವಂತಹ ಯೂನಿಸೆಕ್ಸ್ ಸಲೂನ್ ಅದು, ಜೊತೆಗೆ ಮಸಾಜ್ ಪಾರ್ಲರ್ ಅಲ್ಲಿ ಅನೈತಿಕ ಚಟುವಟಿಕೆಗಳಾಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಂತ ಹಿನ್ನೆಲೆ ರಾಮಸೇನೆಯವರು ಸಲೂನ್ಗೆ ನುಗ್ಗಿ ದಾಂಧಲೆ ಮಾಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ಮತ್ತೆ ಮಂಗಳೂರಲ್ಲಿ ನೈತಿಕ ಪೊಲೀಸ್ಗಿರಿ. ಸಲೂನ್ಗೆ ನುಗ್ಗಿ ರಾಮಸೇನೆ ಕಾರ್ಯಕರ್ತರು ದಾಂಧಲೆ ಮಾಡಿದ್ದಾರೆ. ಅಂದ್ರೆ ಈ ಸಲೂನಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತಾ? ಆ ಬಗ್ಗೆ ಏನಾದ್ರೂ ಪೊಲೀಸರ ಗಮನಕ್ಕೆ ಬಂದಿತ್ತಾ ಗಿರಿಧರ್ ಶೆಟ್ಟಿ? ಇವ್ರು ಯಾಕೆ ದಾಳಿ ಮಾಡಿದ್ರು? ಪೂರ್ಣಿಮಾ, ಈ ಮಂಗಳೂರಿನಲ್ಲಿ ಇಂತಹ ಅನೇಕ ಮಸಾಜ್ ಪಾರ್ಲರ್ಗಳಿವೆ. ಇದರಲ್ಲಿ ಕೆಲವೊಂದಷ್ಟು ಅಕ್ರಮವಾಗಿ ನಡೆಯುವಂತದ್ದು ಕೂಡ ಇದೆ. ಅಂದ್ರೆ ಲೈಸೆನ್ಸ್ ಪಡೆಯದೇ ಇರುವುದೇ ಆ ಒಂದು ಅಕ್ರಮವಾಗಿ ಮಾಡ್ತಾ ಇರುವಂತದ್ದು. ಇದರ ಬಗ್ಗೆ ಹಿಂದೂ ಸಂಘಟನೆಗಳು 2-3 ತಿಂಗಳ ಹಿಂದೆಯೇ ಪೊಲೀಸರಿಗೆ ದೂರು ಕೂಡ ನೀಡಿದೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ವು. ಇದೀಗ ಮಂಗಳೂರಿನ ರಾಮ್ ಸೇನೆ ಅಂದ್ರೆ ಪ್ರಸಾದ್ ಅತ್ತಾವರ ನೇತೃತ್ವದ ಶ್ರೀರಾಮ್ ಸೇನೆ ಶ್ರೀರಾಮ್ ಸೇನೆಯಿಂದಲೇ ಹೊರಬಂದಿರುವಂತಹ ಪ್ರಸಾದ್ ಅತ್ತಾವರ ಏನು ಅವರು ಈ ಹಿಂದೆ ಒಂದು 5-6 ವರ್ಷಗಳ ಹಿಂದೆ ಶ್ರೀರಾಮ್ ಸೇನೆಯಿಂದ ಹೊರಗೆ ಬಂದಿದ್ದಾರೆ. ಅವರ ನೇತೃತ್ವದ ಒಂದು ಬಣದ ಕಾರ್ಯಕರ್ತರು, ಒಂದು 10 ಮಂದಿ ಕಾರ್ಯಕರ್ತರು ಇವತ್ತು ಮಂಗಳೂರಿನ ಕೆಎಸ್ಆರ್ಟಿಸಿ ಬಳಿ ಇರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವಂತಹ ಒಂದು ಕಲರ್ಸ್ ಎನ್ನುವ ಹೆಸರಿನ ಒಂದು ಮಸಾಜ್ ಪಾರ್ಲರ್ಗೆ ಈಗ ದಾಳಿ ಮಾಡಿದ್ದಾರೆ. ಅಲ್ಲಿ ದಾಂಧಲೆ ಕೂಡ ಮಾಡಿರುವಂತದ್ದು. ಅಲ್ಲಿದ್ದ ಹುಡುಗಿಯರಿಗೆ ಆವಾಜ್ ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ಕಾಂಡೋಮ್ ಪತ್ತೆ ಆಗಿದೆ ಅನ್ನೋದನ್ನು ಕೂಡ ನೋಟ್ ಮಾಡಿದ್ದಾರೆ. ಅದರ ಜೊತೆಗೆ ಅದನ್ನು ವಿಡಿಯೋ ಕೂಡ ಅವರೇ ಮಾಡ್ಕೊಂಡಿರುವಂತದ್ದು. ವಿಡಿಯೋ ಮಾಡಿ ಮೀಡಿಯಾದವರಿಗೆ ಮಾಧ್ಯಮಕ್ಕೆ ಕೂಡ ನೀಡಿದ್ದಾರೆ. ಅದರ
ಜೊತೆಗೆ ಅವರು ಅಲ್ಲಿ ಇದ್ದಂತಹ ಪೀಠೋಪಕರಣಗಳನ್ನು ಮತ್ತೆ ಕಂಪ್ಯೂಟರ್ ಸೆಟ್ಗಳನ್ನು ಕೂಡ ಪುಡಿ ಮಾಡಿದ್ದಾರೆ. ನಂತರ ಅಲ್ಲಿದ್ದ ಬೇರೆ ಬೇರೆ ವಸ್ತುಗಳನ್ನು ಹಿಡಿದು ಅದರ ಮೂಲಕ ಅಲ್ಲಿದ್ದ ಹುಡುಗಿಯರ ಮೇಲೆ ಹಲ್ಲೆ ನಡೆಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅನಂತರ ಅಲ್ಲಿಂದ ದೂರ ಹೋಗಿದ್ದಾರೆ. ಇದೀಗ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಮತ್ತೆ ಯಾರು ಹುಡುಗರು ದಾಳಿ ಎಸಗಿದ್ದಾರೆ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಮಸಾಜ್ ಪಾರ್ಲರ್ ಸೆಂಟರ್ ಮಂಗಳೂರಿನ ಸುಧೀರ್ ಎಂಬವರಿಗೆ ಸೇರಿದ್ದು ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಮಂಗಳೂರು ನಗರದಲ್ಲಿ ಇಂತಹದ್ದೇ ಮಸಾಜ್ ಸೆಂಟರ್ಗಳು 16 ಕಡೆ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಗಿರಿಧರ್ ಶೆಟ್ಟಿ, ಮತ್ತೊಂದು ಇಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಆಗಲ್ಲ. ಈ ರೀತಿ ಏನಾದ್ರೂ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ರೆ ಪೊಲೀಸರ ಗಮನಕ್ಕೆ ತರಬಹುದಿತ್ತಲ್ವಾ? ಈ ರಾಮಸೇನೆಯವರೇನೆ ಪೊಲೀಸರ ಗಮನಕ್ಕೆ ತಂದಿದ್ರೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ರು, ಸಂಬಂಧಪಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇದ್ರು. ಅದನ್ನು ಬಿಟ್ಟು ಇವರು ಏಕಾಏಕಿ ನುಗ್ಗುಬಿಟ್ಟು ದಾಂಧಲೆ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹುಡುಗರಿಗೆ ಆವಾಜ್ ಹಾಕ್ತಾರೆ ಅಂತ ಹೇಳಿದ್ರೆ ಏನ್ ಹೇಳಬೇಕು? ಅವ್ರು ಯಾಕೆ ಕಾನೂನನ್ನ ಕೈಗೆತ್ಕೊಳ್ಬೇಕು? ಇವರ ವಿರುದ್ಧ ಏನ್ ಕ್ರಮ ಆಗತ್ತೆ? ಮತ್ತೊಂದು, ಈ ಮಸಾಜ್ ಪಾರ್ಲರ್ ಲೈಸೆನ್ಸ್ ಇದೆಯಾ ಹೇಗೆ ಅಂತ ಹೇಳಿ. ಅದೇ ಮಂಗಳೂರಿನಲ್ಲಿ ಇಂತಹ ನೈತಿಕ ಪೊಲೀಸ್ಗಿರಿ ಅನ್ನುವಂಥದ್ದು ಬಹಳಷ್ಟು ಬಾರಿ ನಡೆದಿರುವಂತದ್ದು. ಈ ಹಿಂದೆ ಕೂಡ ನಡೆದಿದೆ. ಹೋಮ್ ಸ್ಟೇ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಈ ಹಿಂದೆ ದೇಶಾದ್ಯಂತ ಸುದ್ದಿ ಕೂಡ ಆಗಿರುವಂತದ್ದು 2011ರಲ್ಲಿ. ಇದೀಗ ಅಂತಹದ್ದೇ ಮತ್ತೊಂದು ಅಟ್ಯಾಕ್ ಆಗಿದೆ ಅಂತಲೇ ಹೇಳಬೇಕಾಗತ್ತೆ. ಇವರು ಕಾನೂನನ್ನು ಕೈಗೆ ತೆಕ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನೇ ಮಾಡ್ಬೇಕಾಗತ್ತೆ. ಇದೀಗ ಇದರ ಬಗ್ಗೆ ಏನಾದರೂ ಅಲ್ಲಿ ಅಕ್ರಮ ಆಗಿದ್ರೆ ಅಥವಾ ಅನೈತಿಕ ಚಟುವಟಿಕೆಗಳನ್ನ ನಡೀತಾ ಇದ್ರೆ ಅದರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ಪೊಲೀಸರಿಗೆ ದೂರು ನೀಡಬಹುದಿತ್ತು, ಅಥವಾ ಪೊಲೀಸರನ್ನೇ ಕರ್ಕೊಂಡು ಹೋಗಿ ಅಲ್ಲಿ ದಾಳಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದಿತ್ತು. ಆ ಕೆಲಸವನ್ನು ಇವರು ಕಾರ್ಯಕರ್ತರು ಮಾಡಿಲ್ಲ. ತಾವಾಗಿಯೇ ಹೋಗಿ ಅಲ್ಲಿ ದಾಳಿ ಮಾಡಿ ಒಂದು ದಾಂಧಲೆ ಮಾಡಿದ್ದಾರೆ. ಇದರ ಬಗ್ಗೆ ಪೊಲೀಸರು ಕೂಡ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಅದರ ಜೊತೆಗೆ ಯಾರು ಇದರ ನೇತೃತ್ವ ವಹಿಸಿದ್ದಾರೆ ಅವರ ವಿರುದ್ಧ ಕೂಡ ಕೇಸು ದಾಖಲಾಗುವ ಸಾಧ್ಯತೆ ಹೆಚ್ಚಿದೆ. ಸದ್ಯಕ್ಕೆ ಅವರ ವಿರುದ್ಧ ಅಂದ್ರೆ ಈ ಮಸಾಜ್ ಪಾರ್ಲರ್ ಸೆಂಟರ್ಗಳು ಕೆಲವಷ್ಟು ಅಕ್ರಮವಾಗಿದೆ. ಇದೀಗ ದಾಳಿ ನಡೆದಿರುವಂತಹ ಮಸಾಜ್ ಪಾರ್ಲರ್ ಸೆಂಟರ್ಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದಕ್ಕೂ ಇನ್ನೂ ಕೂಡ ಗೊತ್ತಾಗಬೇಕಷ್ಟೇ. ಪೊಲೀಸರು ಅದರ ಬಗ್ಗೆ ದೃಢಪಡಿಸಿಲ್ಲ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗಮನಿಸ್ತಾ ಇದ್ದೀವಿ, ಇದು ಖಂಡಿತವಾಗ್ಲೂ ಕೂಡ ನೈತಿಕ ಪೊಲೀಸ್ಗಿರಿ. ಈ ರೀತಿ ಮಸಾಜ್ ಪಾರ್ಲರ್ ಅಲ್ಲಿ ಅನೈತಿಕ ಚಟುವಟಿಕೆಗಳಾಗ್ತಾ ಇದೆ ಅನ್ನೋದು ಈ ರಾಮಸೇನೆಯವರ ಗಮನಕ್ಕೆ ಬಂದ್ರೆ ಸ್ವತಃ ಅವರೇ ಹೋಗಿ ಈ ರೀತಿ ದಾಂಧಲೆ ನಡೆಸೋದು, ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಆವಾಜ್ ಹಾಕೋದಲ್ಲ. ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ ಇವರು. ಪೊಲೀಸರಿಗೆ ವಿಷಯ ಮುಟ್ಟಿಸ್ಬೇಕಿತ್ತು. ಪೊಲೀಸರನ್ನ ಕರ್ಕೊಂಡು ಹೋಗಿ ರೇಡ್ ಮಾಡಿಸಿದ್ರೆ ಅದೊಂದು ರೀತಿಯಲ್ಲಿ ಆಗ್ತಾ ಇತ್ತು. ಆದ್ರೆ ಏಕಾಏಕಿ ಇವರೇ ನುಗ್ಗುಬಿಟ್ಟು ಆ ಮಸಾಜ್ ಪಾರ್ಲರ್ ಅಲ್ಲಿ ಗಾಜುಗಳನ್ನ ಪುಡಿ ಮಾಡಿ, ಕಿಟಕಿ ಗಾಜುಗಳನ್ನ ಹೊಡೆದಾಕಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಭರತ್ ಶೆಟ್ಟಿ ಅವರೇ, ನಮಸ್ತೆ. ನಮಸ್ತೆ ಅಮ್ಮ. ಅಲ್ಲ, ಏನಿದು ಪೊಲೀಸರ ಗಮನಕ್ಕೆ ತರಬಹುದಿತ್ತಲ್ವಾ? ರಾಮಸೇನೆ ಅವರು ಮಾಡಿರೋದು ಸರಿನಾ? ಪೊಲೀಸರ ಗಮನಕ್ಕೆ ತಂದು ರೇಡ್ ಮಾಡಬಹುದಿತ್ತಲ್ವಾ ಅಂತ. ಅಲ್ಲ, ಒಂದೇದಾಗಿ ನನಗೆ ಇನ್ನು ಮಾಹಿತಿ ನಿಮ್ಮ ಈಗ ಫೋನ್ ಮಾಡಿದವರು ಹೇಳಿದ್ರು ಹೀಗೆ ಆಗಿದೆ ಅಂತ. ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲ, ನಾನೊಂದ್ಸಲ ಹೇಳ್ಬಿಡ್ತೀನಿ ಭರತ್ ಶೆಟ್ಟಿ ಅವರೇ, ನಾನೊಂದ್ಸಲ ಹೇಳ್ಬಿಡ್ತೀನಿ. ಬಿಜೈನ KSRTC ಬಳಿ ಇರುವಂತಹ ಮಸಾಜ್ ಸೆಂಟರ್ ಅದು, ಕಲರ್ಸ್ ಅನ್ನುವಂತಹ ಒಂದು ಮಸಾಜ್ ಸೆಂಟರ್ ಮತ್ತೆ ಯೂನಿಸೆಕ್ಸ್ ಸಲೂನ್ ಅದು. ಅಲ್ಲಿ ಅನೈತಿಕ ಚಟುವಟಿಕೆ ಆಗ್ತಾ ಇತ್ತು ಅಂತ ಹೇಳಿ ರಾಮಸೇನೆ ಅವರಿಗೆ ಮೆಸೇಜ್ ಬರುತ್ತೆ. ಅವ್ರೇನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಹೋಗಿ ರೇಡ್ ಮಾಡ್ತಾರೆ, ಅಂದ್ರೆ ದಾಳಿ ಮಾಡ್ತಾರೆ. ಅಲ್ಲಿರುವಂತ ಕಿಟಕಿ ಗಾಜು ಎಲ್ಲ ಪೀಸ್ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹೆಣ್ಮಕ್ಳಿಗೆ ಬೈಯುವಂತ ಕೆಲಸ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಈಗ ಅಲ್ಲಿ ಅವರು ಯಾರಾದ್ರೂ ಅವರ ಕಾನೂನು ಕೈಗೆ ಯಾರಾದ್ರೂ ಎತ್ತುಕೊಂಡು ಯಾರಿಗಾದ್ರೂ ಹಾನಿ ಮಾಡಿದ್ರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಕರೆಕ್ಟ್ ಅಲ್ಲ? ಮಾತ್ರ ಮಂಗಳೂರಿನಲ್ಲಿ ಇಲ್ಲಿಗಲ್ ಆಗಿ ಬೇರೆ ಬೇರೆ ದಂಧೆಗಳು, ಇದು ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲದೂ ಸ್ಟಾರ್ಟ್ ಆಗಿದೆ. ದೊಡ್ಡ ರೀತಿಯಲ್ಲ ಡ್ರಗ್ಸ್ ನ ದಂಧೆ ನಡೀತಾ ಇದೆ. ಸಣ್ಣ ಸಣ್ಣ ಶಾಲೆಗೆ ಹೋಗುವ ಮಕ್ಕಳು ಅದಕ್ಕೆ ಬಲಿ ಬಿಡ್ತಾ ಇದ್ದಾರೆ. ಸರ್ಕಾರ ಇದನ್ನ ಕರೆಕ್ಟ್ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಘಟನೆಗಳು ಆಗ್ಲಿಕ್ಕೆ ಅದು ಒಂದು ಕಾರಣ. ಈಗ ಈ ಒಂದು ಸಂಘಟನೆ ಏನು ಮಾಡಿದೆ ತಪ್ಪು ಸರಿ ಅನ್ನೋದು ವಿಶ್ಲೇಷಣೆ ನೀವು ಮಾಡ್ಬೋದು. ನಿಮ್ಗೆ ಗೊತ್ತಿದೆ, ನಿಮ್ಗೆ ನನ್ಗೆ ಗೊತ್ತಿಲ್ಲ ವಿಷಯ. ಬಟ್ ನೀವು ಮಸಾಜ್ ಸೆಂಟರ್ ಅಂತ ಹೇಳ್ದಕ್ಕೆ ಹೇಳ್ತಾ ಇದ್ದೇನೆ, ಇಡೀ ಊರಲ್ಲಿ, ಅಲ್ಲಿ ಮಾತ್ರ ಇಡೀ ಊರಲ್ಲಿ ಎಲ್ಲ ಕಡೆ ಅನೈತಿಕ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು, ಡ್ರಗ್ಸ್ ಇರ್ಬೋದು, ಲಾ ಅಂಡ್ ಆರ್ಡರ್ ಫೇಲಿಯರ್ ಆಗಿದೆ, ಬ್ಯಾಂಕ್ ದರೋಡೆ ಆಗ್ತಾ ಇದೆ, ಇಲ್ಲಿಗಲ್ ಆರ್ಮ್ಸ್ ಒಂದು ಕಡೆ ಸಿಗ್ತಾ ಇದೆ. ಟೋಟಲ್ ಆಗಿ
ನಮ್ಮ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು. ಅಂದ್ರೆ ಸರ್ಕಾರ ಆಕ್ಷನ್ ತಗೋತಾ ಇಲ್ಲ, ಹಾಗಾಗಿ ಸಂಘಟನೆಯವರು ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇರೋದು. ಇವ್ರು ಏನ್ ಮಾಡಿದಾರೆ ನನ್ಗೆ ಗೊತ್ತಿಲ್ಲ. ನಾನು ನೀವು ಹೇಳಿದ ಮಾತ್ರ ಕೇಳಿದ್ದೇನೆ, ನಂಗೆ ಗೊತ್ತಿಲ್ಲ. ಏನಾದ್ರೂ ಕಾನೂನು ವ್ಯವಸ್ಥೆ ತಗೊಂಡು ಯಾರಿಗಾದ್ರೂ ಫಿಸಿಕಲಿ ಯಾರಿಗಾದ್ರೂ ಹಾನಿ ಆಗಿದ್ರೆ, ಅದ ವಸ್ತು ಹಾನಿ ಆಗಿದ್ರೆ ಅದ್ರ ಬಗ್ಗೆ ಸರ್ಕಾರ ಪುನಃ ಕ್ರಮ ತಗೊಳ್ತದೆ. ಕೇಸ್ ಹಾಕೋದು ಅದು ಇದ್ದದ್ದೇ. ಒಟ್ಟು ಇಲ್ಲಿಗಲ್ ಚಟುವಟಿಕೆನ ನಿಲ್ಸ್ಬೇಕಾದದ್ದು ಪೊಲೀಸರ ಕರ್ತವ್ಯ. ಇಲ್ಲಿಗಲ್ ಚಟುವಟಿಕೆ ನಡೀತಿದ್ದು ಹೌದಾದ್ರೆ ಖಂಡಿತ ಅವ್ರು ಅದನ್ನ ಎಲ್ಲ ಕಡೆ ನಿಲ್ಸ್ಬೇಕು. ಇಲ್ಲೀಗಲ್ ಆಗಿ ಎಲ್ಲ ನಡೀತಿದೆ ಅಂತ ಹೇಳಿದ್ರೆ ಈ ರೀತಿ ರೇಡ್ ಮಾಡಿದವರು ತಪ್ಪಂತ ಹೇಳ್ಬೋದು ನಾವು. ಓಕೆ ನೋಡೋಣ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಭರತ್ ಶೆಟ್ಟಿ ಅವರೇ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.